ಸಚಿವ ಜಮೀರ್ ಅಹಮದ್ ಅವರ ಪುತ್ರ ಜೈದ್ ಖಾನ್ ನಟನೆ ಮಾಡ್ತಾ ಇರುವಂತಹ ಕಲ್ಟ್ ಸಿನಿಮಾದ ಮೇಲೆ ಆ ಚಿತ್ರತಂಡದ ಮೇಲೆ ಒಂದು ಆರೋಪ ಕೇಳಿ ಬಂದಿದೆ. ಚಿತ್ರತಂಡದ ಒಪ್ಪಿಗೆಯ ಮೇರೆಗೆ ಸಿನಿಮಾದಲ್ಲಿ ಕೆಲಸವನ್ನ ಮಾಡ್ತಿದ್ದಂತಹ ಟೆಕ್ನಿಷಿಯನ್ ಒಬ್ರು ಸಂತೋಷ್ ಅಂತ ಹೇಳಿ ಅವರ ಒಂದು ಡ್ರೋನ್ ಕ್ರಾಶ್ ಆದಂತಹ ಸಮಯದಲ್ಲಿ ಯಾವುದೇ ರೀತಿಯಾಗೂ ಕೂಡ ಚಿತ್ರತಂಡ ಅದರ ಹೊಣೆಯನ್ನ ಹೊರೋದಿಲ್ಲ ಎನ್ನುವಂತ ಒಂದು ಆರೋಪ ಇದೆ. ಅದೇ ಆರೋಪಕ್ಕೆ ಸಂಬಂಧಪಟ್ಟಂತೆ ಮನನೊಂದಂತಹ ಸಂತೋಷ್ ಆತ್ಮಹತ್ಯೆಗೂ ಕೂಡ ಪ್ರಯತ್ನವನ್ನ ಮಾಡ್ತಾರೆ. ಸದ್ಯ ಅವರ ಕುಟುಂಬಸ್ಥರು ರಕ್ಷಣೆಯನ್ನ ಮಾಡಿ ಅವರು ಈಗ ಪ್ರಾಣಾಪಾಯ ಪಾರಾಗಿದ್ದಾರೆ. ಸದ್ಯ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಸಂತೋಷ್ ಅವರೇ ಇದ್ದಾರೆ. ನಾನು ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಏನಾಯ್ತು? ಕಲ್ಟ್ ಸಿನಿಮಾದ ಚಿತ್ರೀಕರಣದಲ್ಲಿ ನೀವು ಕೂಡ ಭಾಗಿಯಾಗಿದ್ರಿ, ಟೆಕ್ನಿಷಿಯನ್ ಆಗಿ ಕೆಲಸವನ್ನ ಮಾಡ್ತಾ ಇದ್ರಿ. ಏನಾಯ್ತು ಸರ್ ಚಿತ್ರೀಕರಣದಲ್ಲಿ? ಏನಿಲ್ಲ ಸರ್, 24ನೇ ತಾರೀಕು 24-25 ಡ್ರೋನ್ ಬೇಕು ಅಂತ ಹೇಳಿದರು. ನಾವು ಸರಿ ಅಂತ ನಾವು ಒಪ್ಕೊಂಡಿದ್ವಿ. ಮಾಮೂಲಿ ಸೆಟ್ಗೆ ಹೋದ್ವಿ. ಚಿತ್ರದುರ್ಗ ಶೂಟ್ ಇತ್ತು. 7 ಗಂಟೆಯಿಂದನೇ ಶೂಟಿಂಗ್ ಸ್ಟಾರ್ಟ್ ಆಗಿತ್ತು. ಶೂಟ್ ಮಾಡ್ತಾ ಇದ್ವಿ. ಬಸ್ ಪಾಸಿಂಗ್ ಇತ್ತು ವಿಂಡ್ ಮಿಲ್ ಮೇಲೆ. ನಾವೆಲ್ಲ ಥರ ಎಂಥ ಗಾಳಿ ಇದ್ರು ಇಂಥ ಇದ್ದಿದ್ರು ನಾವು ಶಾರ್ಟ್ ತಕ್ಕೊಡ್ತೀವಿ. ಒಂದು ಶಾರ್ಟ್ ತೆಗಿಬೇಕಾದ್ರೆ ನಾನು ಡೈರೆಕ್ಟ್ರು ಕ್ಯಾಮ್ರಾಮನ್ಗೆ ವಾದ ಮಾಡಿದೆ, ಬೇಡ ಸರ್ ಅದು ಆಗಲ್ಲ, ಆ ಶಾರ್ಟ್ ತೆಗಿಯೋಕ್ಕಾಗಲ್ಲ, ನೀವೇನೇ ಮಾಡೋದ್ರಲ್ಲಿ ಡ್ರೋನ್ ಕ್ರ್ಯಾಶ್ ಆಗೇ ಆಗುತ್ತೆ ಅಂತ ಹೇಳಿದ್ರು. ಅವ್ರು ರೆಸ್ಪಾನ್ಸ್ ತಗೊಳ್ಳಿಲ್ಲ. ಏನಿಲ್ಲ ಬಾ ಅಂದರು. ನಾನು ಬಂದು 4 ಸೆಕೆಂಡ್ಗೆ ಡ್ರೋನ್ ಪುಡಿ ಆಗೋಯ್ತು. ಅದಾದಮೇಲೆ ಪ್ರೊಡಕ್ಷನ್ ಕೇಳಿದೆ, ಹೀರೋ ಸರ್ ಕೇಳಿದೆ, ಡೈರೆಕ್ಟ್ರು ಕೇಳಿದೆ, ಯಾರೂ ರೆಸ್ಪಾನ್ಸ್ ಮಾಡಲಿಲ್ಲ. ಎಲ್ಲರೂ ಕಾಲಿಡಿಯೋ ಲೆವೆಲ್ಗೆಲ್ಲ ಹೋದೆ ಹೀರೋ ಸರ್ನ ಕ್ಯಾರವನ್ಗೆ ಹೋಗಿ. ಬಟ್ ಅದು ರೆಸ್ಪಾನ್ಸ್ ಏನಿಲ್ಲ. ಆಮೇಲೆ ಯಾಕಿದೆಲ್ಲ ಬೇಡ ಬಿಟ್ಟಾಕು, ಬಾ ಬೆಂಗಳೂರಿಗೆ ಅನ್ನೋ ಒಂದು ಬೇಜಾರಿಗೆ ಬೆಂಗಳೂರು ಬಂದೆ. ಹೈವೇಗೆ ಬಂದಮೇಲೆ ರಿಟರ್ನ್ ಫೋನ್ ಮಾಡಿದ್ರು ಮ್ಯಾನೇಜರ್ ಕಡೆ, ಪ್ರೊಡಕ್ಷನ್ ಕಡೆಯಿಂದ. ಹೀರೋ ಸರು ಡೈರೆಕ್ಟ್ರು ಮಾತಾಡಬೇಕಂತೆ, ಬಾ ಏಂತಿಕೆ ಏನೋ ಅಂದೆ. ಏನೋ ಗೊತ್ತಿಲ್ಲಪ್ಪ, ಬಾ ಮಾತಾಡ್ಬೇಕಂತ. ನಾನೇನೋ ಸೆಟ್ಲ್ಮೆಂಟ್ ಮಾತಾಡೋಕ್ಕೆ ಅಂತ ಅಂದ್ಕೊಂಡೆ. ಬಟ್ ಅಲ್ಲಿ ಅದಕ್ಕಲ್ಲ. ಅಲ್ಲಿ ನಾನು 2 ಅವರ್ ಮಾಡಿರೋ ಮೇಜರ್ ಶೂಟ್ ಇತ್ತು. ರಾ ಫುಟೇಜ್ ನನ್ನ ಹತ್ರ ಇತ್ತು. ಅದು ಡ್ರೋನ್ ಕ್ರ್ಯಾಕ್ ಆಗೋಗಿ ಕ್ರ್ಯಾಕ್ ಆಗೋಗಿತ್ತು. ನಾನು ಹೇಳಿದ್ದೀನಿ ಮ್ಯಾನೇಜರ್ ಹತ್ರನೂ ಅವತ್ತು ಹೇಳಿ ಬಂದಿದೆ, ಫುಟೇಜ್ ನಿಮ್ಗೆ ಕೊಡ್ತೀನಿ, ನಾನು ಫುಟೇಜ್ ತಗೊಂಡು ನಾನು ಇನ್ನೂ ಮಾಡೋಣ, ನನಗೀಗ ಅರ್ಜೆಂಟ್ ನಾನು ಬಾಂಬೆಗೆ ಡ್ರೋನ್ ಕಳಿಸ್ಬೇಕು ಸರ್ವಿಸ್ಗೆ, ಆ ಫುಟೇಜರು ನಿಮ್ಗೆ ಕೊಡಿಸ್ಲೇಬೇಕಲ್ಲ ಅಂತ ಅಂದಿದ್ದಕ್ಕೆ ಅವ್ರು ಕೇಳಿಲ್ಲ. ಕ್ಯಾರವನಿಗೆ ಕರ್ಸ್ಕೊಂಡ್ರು, ಕ್ಯಾಮ್ರಾಮನ್ ಸರ್ ಇದ್ದರು, ಹೀರೋ ಇದ್ದರು, ಡೈರೆಕ್ಟ್ರ್ ಇದ್ದರು. ಅವನ ಹತ್ರ ಫಸ್ಟ್ ಹೀರೋ ಸರ್ ಮಾತಾಡಿದ್ದು ಏನಂದರೆ, ಸಿಗರೇಟ್ ಸೇರ್ಕೊಂಡು ಫಸ್ಟ್ ಹೇಳಿದ್ದು ಒಂದೇ ಮಾತು, ಅವನ ಹತ್ರ ವೈಟ್ ಪೇಪರ್ ಮೇಲೆ ಸೈನ್ ಹಾಸ್ಕೊಳ್ಳಿ, ಇವತ್ತಿನ ಖರ್ಚು ಏನಾಯ್ತು ಅವನ ಹತ್ರ ನಾನು ವಸೂಲಿ ಮಾಡೋದು ಹಿಂಗೆ ಅನ್ನೋದು ಗೊತ್ತು, ಆಮೇಲೆ ಮುಂದಿದ್ದು ಮಾತಾಡ್ತೀನಿ. ಅದಾದಮೇಲೆ ಡೈರೆಕ್ಟ್ರು ಮಾತಾಡೋಕೆ ಸ್ಟಾರ್ಟ್ ಮಾಡಿ, ಎಷ್ಟು ಪಿಕ್ಚರ್ ಮಾಡಿದ್ಯಾ, ನಾನು ಎಷ್ಟು ಪಿಕ್ಚರ್ ಹಿಟ್ ಮಾಡಿ ಹಿಂಗೆ ಗೊತ್ತಾ ಅಂತ. ಎಲ್ಲರೂ ಒಬ್ಬೊಬ್ಬಾಗಿ ಎಲ್ಲ ಟೆಕ್ನಿಷಿಯನ್ಗಳ ಮುಂದೆ ಎಲ್ಲ ಮಾತಾಡೋಕೆ ಸ್ಟಾರ್ಟ್ ಮಾಡಿದ್ರು. ಡ್ರೋನಲ್ಲಿ ಕಾರ್ಡ್ ಬರ್ತಾ ಇಲ್ಲ ಅಂದರೂ ಡೈರೆಕ್ಟ್ರು ಬಿಡಲಿಲ್ಲ. ಇಡೀ ಸೆಟ್ ಮುಂದೆ ಡ್ರೋನ್ ಮುರಿದೋಗಿದ್ರು ಬಿಟ್ಟಿಲ್ಲ. ಎಲ್ಲ ಸೆಟ್ ಹುಡುಗರ ಮುಂದೆ ತರಿಸ್ಕೊಂಡು ಕಾರ್ಡ್ ಅವರೇ ಬಿಚ್ಕೊಂಡು, ಕಾರ್ಡ್ ಓಪನ್ ಆಗ್ತಾಯಿಲ್ಲ ಅಂತ ಅವಾಗ ಗೊತ್ತಾದ ಕಾರ್ಡ್ ಕಿತ್ಕೊಂಡು ಕಾರ್ಡ್ ವಾಪಸ್ ಕೊಡ್ದಲ್ಲೇ ನನಗೆ ಏನು ನಾವು 3:30 ಆದರೂ ನಾವು ನಾಷ್ಟ ಊಟ ಮಾಡ್ದಲ್ಲೇ ನಮ್ಮನ್ನ ರಿಟರ್ನ್ ಏನು ಒಂದು ಕೇಳ್ದಲ್ಲೇ ಹಂಗೆ ಕಳಿಸಿದ್ದಾರೆ ಸರ್. ಚಿತ್ರದ ನಿರ್ದೇಶಕರು ಯಾರು? ಮತ್ತೆ ಆ ಸಮಯದಲ್ಲಿ ನೀವು ಡ್ರೋನ್ ಅನ್ನು ಬಳಸಿ ಚಿತ್ರೀಕರಣವನ್ನು ಮಾಡ್ತಾ ಇದ್ರಿ, ಯಾವ ತರದ ಶಾಟ್ ಅನ್ನ ತೆಗಿತಾ ಇದ್ರಿ ಸರ್? ಮತ್ತೆ ಈ ದಿನಕ್ಕೆ ನೀವು ಎಷ್ಟು ಚಾರ್ಜ್ ಅನ್ನ ಮಾಡ್ತಾ ಇದ್ರಿ ಈ ಡ್ರೋನ್ ಚಿತ್ರೀಕರಣ ಸಂಬಂಧಪಟ್ಟ? ನಾವು ಪರ್ ಡೇ 25,000 ಚಾರ್ಜ್ ಮಾಡ್ತಾ ಇದ್ವಿ. ಅದಕ್ಕೆ ಅನಿಲ್ ಸರ್ ಅಂತ ಡೈರೆಕ್ಟ್ರು ನಾನು ಫಸ್ಟೇ ಹೇಳಿದ್ದೆ, ನಾವು ಬೆಳಿಗ್ಗೆ ಸಿಕ್ಕಿದಾಗ ಮಾಮೂಲಿ ಕೈ ಕೊಟ್ಟು ಎಲ್ಲ ನಾವು ಫಸ್ಟೇ ಹೇಳಿರ್ತೀವಿ. ಈ ಶಾರ್ಟ್ ತೆಗಿತಾ ಇದ್ದಾಗ ನಾನು ಅವ್ರ ಕೈಲಿ ಒಂದು ರಿಮೋಟ್ ಇರುತ್ತೆ, ಡೈರೆಕ್ಟ್ರ್ ಕ್ಯಾಮ್ರಾಮನ್ ಸರ್ ಅದು ಶಾರ್ಟ್ ತೆಗಿಯೋಕ್ಕಾಗಲ್ಲ ಅಂತ ನಾನು ವಾದ ಮಾಡಿದೆ. ಬಟ್ ಅವ್ರು ಏನಂದರೆ ಅದನ್ನು ತೆಗಿಲೇಬೇಕಿತ್ತು, ಅವ್ರಿಗೆ ಮೇಜರ್ ಅದು ಬೇಕೇ ಬೇಕಿತ್ತು. ಬಟ್ ಅವರು ಸೇಫ್ಟಿ ನೋಡ್ಕೊಂಡಿಲ್ಲ. ನನ್ನ ಸೇಫ್ಟಿ ನೋಡ್ಕೊಬೇಕು ಅಂತ ನಾನು ಕೇಳಿದ್ರು ಅವರು ಮಾತು ಕೇಳಿಲ್ಲ. ಡ್ರೋನ್ ಹೋಗಿ ಪುಡಿ ಆಯಿತು. ಅದಾದಮೇಲೆ ರೆಸ್ಪಾನ್ಸ್ ಇಲ್ಲ, ಏನಿಲ್ಲ, ಹೆಂಗೆ ಬೇಕೋ ಹಂಗೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಕಾರ್ಡೆಲ್ಲ ಕಿತ್ಕೊಂಡ್ರು. ತುಂಬ ಬೇಜಾರಾಗೋಗಿ ನನ್ನ ಮನೆಗೆ ಬಂದು ನಾನು ಸೂಸೈಡ್ ಮಾಡ್ಕೊಳಕ್ಕೆ ಇದಾಗಿತ್ತು. ಎಷ್ಟು ಹಣವನ್ನು ಕೊಟ್ಟು ಆ ಡ್ರೋನ್ ಅನ್ನ ಖರೀದಿ ಮಾಡಿದ್ರಿ? ಮತ್ತೆ ಯಾವ್ಯಾವ ಚಿತ್ರದ ಚಿತ್ರೀಕರಣದಲ್ಲಿ ಈ ಡ್ರೋನ್ ಅನ್ನ ಬಳಸಿದ್ರಿ ಸರ್? ನಾನು ಯುವ ಮಾಡಿದ್ದೀನಿ, ಮಾರ್ಟಿನ್ ಮಾಡಿದ್ದೀನಿ. ಈ ಒಂದು 1.5 ಇಯರಲ್ಲಿ ಯಾವ್ಯಾವ ಸಿನಿಮಾ ಬಂದಿದೆ ಆಲ್ಮೋಸ್ಟ್ ಕನ್ನಡ ಸಿನಿಮಾ ಎಲ್ಲ ಥರ ಡ್ರೋನು ಯೂಸ್ ಮಾಡಿದ್ದೀನಿ. ಅದರಲ್ಲಿ ಹೇಳ್ಬೇಕಂದ್ರೆ 24 ಲಕ್ಷ ನಾನು ಹಾಕಿರೋದು ಅದಕ್ಕೆ ಬಂಡವಾಳ. ನನ್ನ ಕೈಯಿಂದ ಕ್ಯಾಶ್ ಕೊಟ್ಟು ತಂದಿರೋದು ಅಷ್ಟೇ. ಇನ್ನು ಮಿಕ್ಕಿದೆಲ್ಲ ಒಡವೆ ಇಟ್ಟು ಮನೆಯವ್ರದ್ದು ಅವ್ರ ಹತ್ರ ಎಲ್ಲ ಕೈ ಸಾಲ ಅಂತ ಇಸ್ಕೊಂಡು ಬಡ್ಡಿಗೆ ಅಂತ ಇಸ್ಕೊಂಡು ನಾನು ತಂದು ಹಾಕಿರೋದು. ಇವತ್ತು ಅದನ್ನು ನಾನು ಬಿದ್ದಿದ್ದು ಬೇಜಾರಿಲ್ಲ, ರೆಡಿ ಮಾಡೋ ರೇಂಜಿಗಾದರೂ ಬಿದ್ದಿದ್ರೆ ಏನೋ ಮಾಡ್ಕೊಂಡು ನಾನು ಸೂಸೈಡ್ ಎಲ್ಲ ಮಾಡ್ಕೊತೀನಿ. ಅದು ಬಿದ್ದಿರೋದು ಹೆಂಗಿದೆ ಅಂದರೆ ಎಲ್ಲ ಪುಡಿಯಾಗಿದೆ. ವಿಂಡ್ ಮಿಲ್ ಹೊಡೆದ್ಮೇಲೆ ಅದು ಎಷ್ಟು 300 ಅಡಿಯಿಂದ ಬಿದ್ದಿದೆ. ಇನ್ನೇನು ಉಳಿದಿರುತ್ತೆ ಸರ್? ಮುಂದೆ ಯಾವ್ದಾದ್ರು ಚಿತ್ರಗಳನ್ನು ಒಪ್ಕೊಂಡಿದ್ರ ಸರ್ ಇದೇ ಡ್ರೋನ್ ಇಟ್ಕೊಂಡು ಶೂಟ್ ಮಾಡೋದು? ಸರ್ ತುಂಬ ಸಿನಿಮಾಗಳಿದೆ. ಈಗ ಆ್ಯಕ್ಚುಲಿ ನಂಗೆ ನಾಳೆನೂ ಶೂಟಿಂಗ್ ಇದೆ. ನಾಳೆನೂ ಕೇಳ್ತಿದ್ದಾರೆ. ನಾನು ಇಲ್ಲಿ ಎಲ್ಲರ ಕಡೆ ನ್ಯೂಸಲ್ಲೆಲ್ಲ ನೋಡಿ ಏನು ತಿಕ್ಕಿದೆಲ್ಲ ಮಾಡ್ಕೊಂಡಿದ್ದೀರಾ ಎಲ್ಲರೂ ಒಬ್ಬೊಬ್ರು ಡೈರೆಕ್ಟ್ರು ಫೋನ್ ಮಾಡಿ ತುಂಬ ಪಿಕ್ಚರ್ ನಾನು ಒಂದು ಪಿಕ್ಚರ್ ಮಾಡಿದೆ. ಡೈರೆಕ್ಟ್ರು ಹೇಳ್ತಾರೆ ಎಷ್ಟು ಪಿಕ್ಚರ್ ಮಾಡಿದ್ಯಾ, ನಾನು ಎಷ್ಟು ಪಿಕ್ಚರ್ ಹಿಟ್ ಮಾಡಿದ್ದೀನಿ.
ನಾವು ಡೈಲಿ ಒಂದೊಂದು ಪಿಕ್ಚರ್ ಮಾಡ್ತೀವಿ ಹಂಗಂತ ಎಲ್ಲನೂ ಹೇಳೋಕ್ಕಾಗತ್ತಾ ಸರ್? ಅವ್ರು ದೊಡ್ಡ ಪ್ರೊಡಕ್ಷನಲ್ಲಿದ್ದಾರೆ, ಕೇಳ್ಕೊಂಡಿದ್ದೀನಿ ಸರ್. ಅಣ್ಣ ಎಷ್ಟು ಕೇಳಿದ್ದೀನಿ ಅಂದರೆ ಅವ್ರ ಕಾಲು ಹಿಡಿಬೇಕು, ಅಲ್ಲಿ ಹಿಡಿಯೋಕ್ಕಾಗಲ್ಲ. ಯಾಕೆಂದರೆ ಎಲ್ಲ ಟೆಕ್ನಿಷಿಯನ್ಗಳು ಅವ್ರೆ. ನಾಳೆ ದಿನ ಇನ್ನೊಂದು ಸೆಟ್ಗೆ ಹೋದಾಗ ಎಲ್ಲರ ಮುಂದೆ ಮಾತಾಡ್ತಾರೆ, ಒಂದು ಉದ್ದೇಶಕ್ಕೋಸ್ಕರ ನಾನು ಕಾಲು ಹಿಡಿಯೋಕ್ಕೆ ಹೋಗಿಲ್ಲ ಸರ್ ಅಷ್ಟೇ. ಇದರಿಂದ ನೊಂದು ಒಂದು ತಪ್ಪು ನಿರ್ಧಾರವನ್ನು ಕೂಡ ನೀವು ತೆಗೆದುಕೊಂಡ್ರಿ. ಈ ರೀತಿಯ ನಿರ್ಧಾರವನ್ನು ನೀವು ತೆಗೆದುಕೊಂಡಿದ್ರಿ ಅಂತ ವಿಷಯ ಗೊತ್ತಾದ ಮೇಲೆ ಚಿತ್ರತಂಡದವರಾಗಿರ್ಬೋದು ಯಾರಾದರೂ ನಿಮ್ಮನ್ನು ಸಂಪರ್ಕ ಮಾಡುವಂಥ ಕೆಲಸ ಮಾಡಿದ್ರು? ಇಲ್ಲ ಸರ್, 3 ದಿನ ಯಾರು ನನ್ನ ಐ.ಸಿ.ಯುಲಿದ್ದಾಗ ಯಾರೂ ಸಂಪರ್ಕ ಮಾಡಿಲ್ಲ. ಮನೆಯವ್ರ ಕಡೆಯಿಂದ ನಾಗರಬಾವಿ ಇದು ಮಾಗಡಿ ರೊಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಾಗ ಅಲ್ಲಿಂದ ಕಾನ್ಸ್ಟೇಬಲ್ ಬಂದು ಎಲ್ಲನೂ ಬರ್ಕೊಂಡೋದ್ರು. ಲಾಸ್ಟಲ್ಲಿ ಏನಂದ್ರು ಅಂದರೆ ಆ ಫ್ಯಾಮಿಲಿಂಗೆ ಕಳಿಸ್ಕೊಡಿ ಅಂದರು. ನಮ್ಮ ಕಡೆಯಿಂದ ಅಕ್ಕ ಬಾವ ಹೋದಾಗ ನಮ್ಮ ಮೇಲೆ FIR ಹಾಕ್ತೀನಿ ಫಸ್ಟು ಅಂತ ಪೊಲೀಸರು ನನಗೆ ಇದು ಮಾಡಿದ್ರು. ಸರಿ ಹಾಕ್ಕೊಳಕ್ಕೆ ಹೇಳಿ ಅಂತ ನಾವು ಮಾತಾಡಿದ್ವಿ. ಅದಾದಮೇಲೆ ಇದು ನ್ಯೂಸ್ ತುಂಬ ದೊಡ್ಡದಾದಂಗೆ ನಿನ್ನೆ ಪ್ರೊಡಕ್ಷನಿಂದ ಫೋನ್ ಮಾಡಿದ್ರು. ಅದೇನೈತೆ ನಾವು ಮಾತಾಡ್ತೀವಿ, ಸೋಮವಾರ ಬಂದು ಶೂಟಿಂಗಲ್ಲಿದ್ದೀವಿ, ಸೋಮವಾರ ಬಂದು ಮಾತಾಡ್ತೀವಿ ಅಂತ ಹೇಳಿದ್ದಾರೆ. ಬಟ್ ಆ ಸೋಮವಾರ ಬಂದು ಅದು ಏನು ಮಾತಾಡ್ತಾರೆ ಅನ್ನೋದು ಇನ್ನೂ ಗೊತ್ತಿಲ್ಲ ಸರ್. ನಾನು ಕೇಳ್ತಿದ್ದು ಅಷ್ಟೇ ಸರ್, ನಂದು ಏನಾಗೈತೋ ನಂದು ಅದು ಮಾಡಿಕೊಡೋಕ್ಕೆ. ನಾನು ಬೇರೆ ಇನ್ನೇನು ₹1 ಎಕ್ಸ್ಟ್ರಾ ನಂಗೆ ಬೇಡ ಸರ್. ಅವ್ರ ಕಡೆಯಿಂದ ತಪ್ಪಾಗಿದೆ, ತಪ್ಪು ನಂದಿದ್ರೆ ನಾನು ಒಪ್ಕೋತೀನಿ ಅಂತ. ಇವತ್ತಿಗೂ ಆ ಶಾರ್ಟ್ ಈ ಸಿನಿಮಾಗೆ ಯೂಸೇ ಮಾಡೇ ಮಾಡ್ತಾರೆ ನಾಳೆ ದಿನ. ಆ ಶಾರ್ಟ್ ತೆಗಿಬೇಕಾದ್ರೆ ಅವ್ರಿಗೆ ಗೊತ್ತಾಗಿರುತ್ತೆ ಹೆಂಗೆ ತೆಗ್ದಿದ್ದೀವಿ ಏನು ಅಂತ, ಅಷ್ಟೇ ಸರ್, ಇನ್ನೇನಿಲ್ಲ. ನಿಮ್ಮ ಕುಟುಂಬದವರು ನಿಮ್ಮನ್ನು ಕಾಪಾಡುವಂಥ ಕೆಲಸವನ್ನು ಮಾಡಿದ್ರು. ಇವಾಗ ಹೇಗಿದೆ ಸರ್ ನಿಮ್ಮ ಆರೋಗ್ಯ ಎಲ್ಲ? ಪರವಾಗಿಲ್ಲ ಸರ್, ಐ.ಸಿ.ಯುಯಿಂದ ಈಚೆ ಬಂದಿದ್ದೀನಿ. ಮನೆಯವರೆಲ್ಲ ಖರ್ಚು ಮಾಡಿದ್ದಾರೆ, ಈಗ ಪರವಾಗಿಲ್ಲ. ತಿರ್ಗಾ 15 ದಿನ ಆದಮೇಲೆ MRI ಸ್ಕ್ಯಾನಿಂಗ್ ಬರೆದಿದ್ದಾರೆ. ತಲೆ ಏನೋ ಈ ಜಾಗದಲ್ಲಿ ನರಗಳೇನೋ ಇಳ್ಕೊಂಡಿದೆ ಅಂತ ಏನೋ ಹೇಳಿದ್ದಾರೆ, ಗೊತ್ತಿಲ್ಲ, ನೋಡ್ಬೇಕು ಸರ್. ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್ ಇಂಥ ಸಮಯದಲ್ಲಿ? ಈ ರೀತಿಯಾಗಿ ಒಬ್ಬ ಟೆಕ್ನಿಷಿಯನ್ಗೆ ಇಂಥ ಅವಸ್ಥೆ ಆಗಿದೆ ಸದ್ಯದ ಪರಿಸ್ಥಿತಿಯಲ್ಲಿ. ಬೇರೆ ಚಿತ್ರತಂಡದವ್ರಿಗಾಗಿರ್ಬೋದು, ಬೇರೆಯವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ಬೇರೆ ಏನಿಲ್ಲ ಸರ್, ನಮ್ಮ ಕನ್ನಡ ಇಂಡಸ್ಟ್ರಿ ಅಂದರೆ ಟೆಕ್ನಿಷಿಯನ್ ಬೆಲೆ ಕೊಡ್ಬೇಕು ಸರ್. ಕೆಲಸ ಮಾಡೋರು ಫಸ್ಟು ನೀವು ಪ್ರೋತ್ಸಾಹಿಸಿದ್ರೆ ತುಂಬ ಖುಷಿಯಾಗುತ್ತೆ. ಕೆಲಸ ಮಾಡದೇ ಇರೋರನ್ನ ಯಾರೋ ಕಮಿಷನ್ ತಗೊಂಡು ಕೆಲಸ ಮಾಡೋ ಅವ್ರನ್ನೆಲ್ಲ ತುಂಬ ಚೆನ್ನಾಗಿ ನೋಡ್ಕೊಂಡು ಎಲ್ಲ ಇದು ಮಾಡ್ತಾರೆ. ನಾವು ಹಗಲು ರಾತ್ರಿ ನಿದ್ದೆ, ನಾನು ಅವತ್ತು ಇಲ್ಲಿಂದ 4 ಗಂಟೆ ಕಾರ್ ಎತ್ಕೊಂಡು ಚಿತ್ರದುರ್ಗ ಹೋಗಿರೋದು. ಹೋಗಿ ಶೂಟ್ ಮಾಡಿಕೊಟ್ಟು ನಿದ್ದೆಗೆ ನಾವು ಮಾಡ್ತಿರ್ತೀವಿ, ಅಂಥದಕ್ಕೆಲ್ಲ ಬೆಲೆನೇ ಇಲ್ಲ ಸರ್. ಅದೊಂದು ಬೇಜಾರು. ಇನ್ನು ಬಿಟ್ಟರೆ ಆ ಥರ ಹೀರೋ ಸರ್ ಬಗ್ಗೆ ಏನು ಬೇಜಾರಿಲ್ಲ. ಅವ್ರು ತುಂಬ ಒಳ್ಳೆಯವರು ಅಂತ ಗೊತ್ತಿತ್ತು, ಅದಕ್ಕೇ ಫಸ್ಟಾಗಿ ನಾವು ಅವ್ರ ಹತ್ರ ಮಾತಾಡಿದ್ದು. ಬಟ್ ಅವರು ಡೈರೆಕ್ಟ್ರ್ ಕಡೆಯಿಂದ ಇತ್ತೋ ಯಾರ ಕಡೆಯಿಂದ ಏನಿತ್ತೋ ಗೊತ್ತಿಲ್ಲ, ಅವ್ರು ತುಂಬ ಒಳ್ಳೆಯವರು ಅಂತ ಫಸ್ಟ್ ನಾನು ಅವ್ರ ಹತ್ರನೇ ಹೋಗಿ ಕ್ಯಾರವನಲ್ಲಿ ಮಾತಾಡಿದ್ದು. ಬಟ್ ಅವ್ರು ರೆಸ್ಪಾನ್ಸ್ ಮಾಡಲಿಲ್ಲ ಸರ್. ಧನ್ಯವಾದಗಳು ಸರ್. ಇದಿಷ್ಟು ಸಂತೋಷ್ ಅವರ ಮಾತುಗಳು. ನಾನು ಇನ್ವೆಸ್ಟ್ ಮಾಡಿದಂತಹ ಒಂದು ಡ್ರೋನ್ ಸಂಪೂರ್ಣವಾಗಿ ಕ್ರ್ಯಾಶ್ ಆಗಿದೆ. ಮುಂದೆ ಹಲವು ಚಿತ್ರಗಳನ್ನು ಕೂಡ ನಾನು ಒಪ್ಕೊಂಡಿದ್ದೇನೆ, ಅದಕ್ಕೆ ಸಂಬಂಧಪಟ್ಟಂತೆ ಅವರು ಕೂಡ ಚಿತ್ರೀಕರಣಕ್ಕೆ ಕರೀತಾ ಇದ್ದಾರೆ. ಆದರೆ ನಾನು ಅದಕ್ಕೆ ಭಾಗಿಯಾಗುವಂತಹ ಪರಿಸ್ಥಿತಿಯಲ್ಲೂ ಕೂಡ ಇಲ್ಲ. ಇನ್ನು ಆರೋಗ್ಯದಲ್ಲೂ ಕೂಡ ಸದ್ಯದ ಮಟ್ಟಿಗೆ ಸುಧಾರಿಸ್ಕೊಳ್ತಿದ್ದೇನೆ ಅನ್ನುವಂಥ ಒಂದು ಮಾತುಗಳನ್ನು ಸಂತೋಷ್ ಅವರು ಆಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಹೇಮಂತ್ ಜೊತೆಗೆ ಶರತ್, ಅಶ್ವವೇಗ ನ್ಯೂಸ್, ಬೆಂಗಳೂರು. Ashwavega English News. Coming soon. Your channel, your voice, your trust.